ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ದೀಪಾವಳಿ ವ್ಲಾಗನ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಗಂಟೆ ಆಗಿದೆ. ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಿ ಪೂಜೆ ಮಾಡಬೇಕು ಅಷ್ಟೇ. ಹಾಗೆಯೇ ಸ್ವಲ್ಪ ಡೆಕೋರೇಷನ್ ಕೂಡ ಇದೆ. ಡೆಕೋರೇಷನ್ಗೆ ನಾನೇನೆಲ್ಲ ಯೂಸ್ ಮಾಡ್ತೀನಿ ದೀಪಾವಳಿಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಲೈಟಿಂಗ್ಸ್ಗಾಗಿ ಇದೊಂದೇ ಒಂದು ಲೈಟಿಂಗ್ಸನ್ನು ತರಿಸಿದ್ದೆ ಅಮೆಝಾನಿಂದ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ದೇವ್ರ ಮನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಬಟ್ ಇದು ದೇವ್ರ ಮನೆಗೆ ಹಾಕುವಂಥ ಲೈಟಿಂಗ್ಸ್ ಎಲ್ಲ, ಇದು ಕ್ಲಿಪಿಕ್ಸ್. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ. ಬಟ್ ನನಗೆ ಇವಾಗ ದೀಪಾವಳಿ ಇರೋದ್ರಿಂದ ಇದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಹಾಗೆಯೇ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಎಲ್ಲರಿಗೂ ಸಾರಿ ಕೇಳಬೇಕು. ಯಾಕೆಂದರೆ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಸಾರಿ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಕೂಡ ಎಲ್ಲ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಲೇಟಾಗೇ ಸ್ಟಾರ್ಟ್ ಆಯಿತು ಹಬ್ಬ. ರಂಗೋಲಿ ಎಲ್ಲ ಹಾಕಿಬಿಟ್ಟು, ರಂಗೋಲಿ ಹಾಕೋದಕ್ಕೆ ನಿಂತರೆ ಇದು ಬೇಗ ಆಗೋದಿಲ್ಲ, ತುಂಬಾ ಟೈಮ್ ಟೇಕಿಂಗ್ ಆಗಿರುತ್ತೆ. ಸೊ ಹಂಗಾಗಿ ನಿಧಾನಕ್ಕೆ ಪೇಷನ್ಸಾಗಿ ಹಾಕಬೇಕು. ಇಲ್ಲಾಂದರೆ ಆಚೆ ಈಚೆ ಆದರೆ ಅಷ್ಟೊಂದು ಲುಕ್ ವೈಸ್ ಕೂಡ ಚೆನ್ನಾಗಿರೋದಿಲ್ಲ. ತೇಜುವಾಗ ಕೂಡ ಅಷ್ಟೇ, ಪೂಜೆಗೆಲ್ಲನೂ ಕೂಡ ಅವರೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಆಗಿಬಿಟ್ಟು ನಂತರ ನನಗೆ ಕುಂಕುಮಕ್ಕೆ ಅಂತಲೂ ಕೂಡ ಕರೆಯೋದಕ್ಕೆ ಬಂದರು. ಬಟ್ ನಂದಿನ್ನು ಏನು ರೆಡಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಹೋದರು. ಹಾಗೆಯೇ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ. ಲಾಸ್ಟಿಗೆ ಸ್ವಲ್ಪ ಹಪ್ಪಳ ಕರಿಯೋದಿತ್ತು, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿದಂಥ ಹಪ್ಪಳ ತುಂಬಾ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಹೆಲ್ದಿಯಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹಪ್ಪಳನೇ ಮನೆಯಲ್ಲೇ ಅಮ್ಮ ಮಾಡಿ ಕಳಿಸಿದ್ರು, ಅದನ್ನೇ ಕರೆದ್ಬಿಟ್ಟು ಇಟ್ಟೆ. ಇದು ಜೋಳದ ಹಪ್ಪಳ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ದೀಪಗಳೆಲ್ಲ ತೊಗೊಂಡು ಬಂದಿದ್ದೆ ಮೊನ್ನೆ ಸಂತೆಗೆ ಹೋದಾಗ, ಚಂದಾಪುರ ಸಂತೆಯಲ್ಲಿ. ಸೊ ದೀಪಾವಳಿ ಅಂದರೆ ಎಲ್ಲ ಕಡೆ ದೀಪಗಳನ್ನು ಇಟ್ಕೊಂಡಿರ್ತಾರೆ. ತುಂಬಾ ಕಡಿಮೆ ಬೆಲೆಗೆ ಸಿಕ್ತು ಅಂತ ಹೇಳ್ಬೋದು. 10 ರೂಪೀಸಿಗೆ 3 ಪೀಸ್ ಆರ್ 2 ಪೀಸ್ ಅನಿಸುತ್ತೆ ಕೊಟ್ಟಿದ್ದು. ಹಾಗಾಗಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೆ. ಹಾಗೆ ಮನೆಯಲ್ಲೇ ಹಚ್ಚುವಂಥ ದೀಪಗಳು ಎಲ್ಲನೂ ಕೂಡ ದೀಪ ಬತ್ತಿ ಮತ್ತು ಎಣ್ಣೆನೆಲ್ಲ ಹಾಕಿಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಟ್ರೆ. ಸಾರಿ, ವಾಯ್ಸ್ ಸ್ವಲ್ಪ ಹೋಗಿದೆ. ಹಾಗೆಯೇ ಸಚಿನ್ ಎಲ್ಲನೂ ಕೂಡ ಪೂಜೆಗೆ ರೆಡಿ ಮಾಡಿಕೊಟ್ಟಿದ್ದೆ. ನೀವು ನಿಮ್ಮ ಮನೆಗೆ ಹೋಗಿ ಕೂತ್ಕೊಳ್ಳಿ ಮಾಡ್ತಾ ಇದ್ದಾರೆ. ಹಾಗೆಯೇ ಪೂಜೆ ಹೇಗಾಗಿದೆ ಅಂತ ನೋಡ್ಬೋದು. ತುಂಬ ಕ್ವಿಕ್ಕಾಗಿ ವಿಡಿಯೋನ ತುಂಬಾ ಲೇಟ್ ಆಗಿತ್ತು. ಸೊ ಹಂಗಾಗಿ ಹಾಗೆಯೇ ಆಚೆ ಕೂಡ 2 ದೀಪಗಳನ್ನು ಕೂಡ ಇಟ್ಟಿದ್ದು. ಆಮೇಲೆ ಇನ್ನು ನಾರ್ಮಲ್ ದೀಪಗಳನ್ನ ಇಟ್ಟರೆ ಅಷ್ಟೊಂದು ಹೊರಗಡೆ ಗಾಳಿ ಇರುತ್ತೆ ಅಲ್ವಾ, ಸೊ ಹಂಗಾಗಿ ಹಾರೋಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಸಪ್ರೇಟು ಲ್ಯಾಂಪ್ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಆಚೆ ಎಲ್ಲ ಇಡೋದಕ್ಕೆ. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟು ಹೊತ್ತು ಎಣ್ಣೆ ಖಾಲಿ ಆಗೋವರೆಗೂ ಕೂಡ ಅದು ಹಾರೋದಿಲ್ಲ. ಹಾಗೆಯೇ ನಮ್ಮದು ಕಾರ್ ಪೂಜೆ ಕೂಡ ಮಾಡೋದಿತ್ತು. ಯಾವುದೇ ಹಬ್ಬ ಅಥವಾ ಈ ಥರ ದಿನಗಳಲ್ಲಿ ಕಾರಂತೂ ಪೂಜೆ ಮಾಡೇ ಮಾಡ್ತೀವಿ, ಎಷ್ಟೇ ಟೈಮ್ ಆದರೂ ಕೂಡ ಅಷ್ಟೇ. ಸೊ ಹಂಗಾಗಿ ನಾವು ಹೋಗಿ ಕೆಳಗಡೆ ಪೂಜೆ ಮಾಡ್ತಾಯಿದ್ವಿ. ದೀಪಾವಳಿ ದಿನನೇ ತೇಜು ಅಕ್ಕನ ಬರ್ತಡೇ ಇತ್ತು. ತೇಜು ಅಕ್ಕ ಯಾರು ಅಂದರೆ ನಮ್ಮ ನೈಬರ್, ನಮ್ಮ ಪಕ್ಕದ ಮನೆಯವರು. ಸೊ ಎಲ್ಲ ವಿಡಿಯೋಗಳಲ್ಲೂ ಶೇರ್ ಮಾಡಿದ್ದೀನಿ. ಸೊ ಓಪನ್ ಮಾಡಿದ್ದೆಲ್ಲೂ ಹೇಳ್ತಾ ಇದ್ದೀನಿ, ಯಾರಾದರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಅವ್ರ ಬರ್ತಡೇ ಇದ್ದಿದ್ದರಿಂದ ಏನಾದರೂ ಸರ್ಪ್ರೈಸ್ ಆಗಿ ಕೇಕ್ ಏನಾದರೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಣ್ಣಂಗೆ ಹೇಳಿದೆ. ಸೊ ಅವ್ನು ಕೇಕ್ ತೊಗೊಂಡು ಬಂದ, ಕಾರ್ ಸೌಂಡ್ ಆಯಿತು. ಹಾಗೆಯೇ ಅವ್ರು ನಮ್ಮ ಮನೆಯಲ್ಲೇ ಇದ್ರಲ್ವ, ಸರ್ಪ್ರೈಸ್ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ನಮ್ಮ ಮನೆಗೆ ಕಳಿಸ್ಬಿಟ್ಟು ನಂತರ ನಾವು ಕೇಕ್ ಮನೆಗೆ ತೊಗೊಂಡು ಬಂದ್ವಿ. ಹಾಗೆಯೇ ನೆಕ್ಸ್ಟು ಅವ್ರ ಮನೆಯಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದುಬಿಡೋಣ, ನಂತರ ಕೇಕ್ ಕಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ರು. ಅವರು ಪ್ರತಿ ದೀಪಾವಳಿಲಿ ಲಕ್ಷ್ಮಿನ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿ ಕೂರಿಸಿರ್ತಾರೆ. ನೋಡ್ಬೋದು ಎಲ್ಲನೂ ಕೂಡ ಅವರೇನೆ ರೆಡಿ ಮಾಡಿರೋದು. ನಾವು ಕೂಡ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂಕುಮ ಎಲ್ಲ ಇಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲನೂ ಕೂಡ. ತುಂಬ ಪೇಷನ್ಸ್ ಆಗಿ ಅವ್ರು ತುಂಬ ಬೆಳಗಿನ ಜಾವನೇ ನೈಟೆಲ್ಲ ಮಲಗಲ್ಲ ಅನಿಸುತ್ತೆ, ಅಷ್ಟು ನಿಧಾನವಾಗಿ ರೆಡಿ ಮಾಡಿ ಎಲ್ಲನೂ ಕೂಡ ಕೂರಿಸಿರ್ತಾರೆ. Happy birthday, Avish. Happy birthday, Avish. Happy birthday, Avish. ನಿನ್ನ ಮಗಗೆ ತಿನ್ಸಿ ಫಸ್ಟು, ಆಗ್ಲಿಂದ ಕಾಯ್ತಾವನೆ. ಅವ್ರ
ಅಕ್ಕ ತಿಂತಾರೆ ಸ್ಟ್ರಾಂಗ್ ಇದ್ದಾರೆ. ಅಲ್ಲ ನಾವು ತಿನ್ಸಿದ್ರೆ ಇಬ್ಬರಿಗೂ ತಿನ್ಸ್ಬೇಕು, ಅಕ್ಕ ತಂಗಿ ಇಬ್ಬರಿಗೂ ತಿನ್ಸ್ಬೇಕು. ಬನ್ನಿ ಅಕ್ಕ ನೀವು ಬನ್ನಿ ಈ ಕಡೆ ನೋಡಿ, ಹಾ ನಾಳೆ ನಿಮ್ದೇ ಹೆಡ್ಲೈನ್ಸ್ ನ್ಯೂಸ್ ಅಲ್ಲೆಲ್ಲ. ಬನ್ನಿ ಅಕ್ಕ. ಅವ್ರಿಗೆ ಅವಾಗಿಂದ ರೂಢಿ ಆಗ್ಬಿಟ್ಟಿದೆ ಅಕ್ಕ ತಂಗಿ ಜೊತೆಗೆ ಸೇರಿ ಅಲ್ಲಿ ಏ ಇದ್ಯಾದಿದು? ಏಯ್ ಸೈಡ್ ಬಾಗಿಡ್ರೆ. ಅಪ್ಪ ಅಷ್ಟು ಚಾಕ್ಲೇಟ್ ತಗೊಂಡಿದ್ದಾನೆ. ಈ ಕಡೆ ನೋಡಿ, ಹ್ಯಾಪಿ ಬರ್ಡೇ. ಈ ಕಡೆ ನೋಡಿ, ಫೋಟೋ ತೆಗಿ. ಕೇಕ್ ಸುಮ್ಮನೆ ಬಾಯಿಗೆ ಇಲ್ಲ ಇಲ್ಲ ಹೆಂಗ ಹೋಗುತ್ತೆ. ಮೊದ್ಲೇ ಹೇಳಿದ್ದಾರೆ ಇವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ತಿನ್ಸಿ. ಬೇಡ ಬೇಡ ಬೇಡ, ನಾನು ಆಲ್ರೆಡಿ ದಪ್ಪ ಇದ್ದೀನಿ. ವಿಡಿಯೋಸ್ ಚೆನ್ನಾಗಿ ಬರ್ತಿದೆ, ರಿಂಗ್ ಲೈಟ್ ವರ್ಕ್ ಆಗ್ತಿದೆ. ಹೆಂಗ್ ಬರ್ತೈತಲ್ಲ. ಓ ತಳ ತೆಗಿಯೋ ಶಿಷ್ಯ. ದೇವ್ದ ಇವ್ರಿಗೆ ಸ್ವಲ್ಪ ಜಾಸ್ತಿ ತಿನ್ಸಿ. ಇದೊಂದು ಫುಲ್ ಪೀಸ್ ತಿನ್ಸಿದ್ರು. ತೆಗಿಯೋ. ನನಗೆ ಎಷ್ಟೊಂದು ಬೇಡ, ನಾನು ತಿನ್ನೋದಿಲ್ಲ. ತಿನ್ನು ಇರ್ಲಿ ಇವತ್ತು ಒಂದಿನ. ಹಿಂಗೆ ಇರ್ಬೇಕು ಚೆನ್ನಾಗಿ. ಬಾಂಧವ್ಯ ಗಟ್ಟಿ ಆಗ್ಲಿ ಅಂತ ಸ್ವೀಟ್ ತಿನ್ಸ್ತಿದ್ದೀರಾ. ಹಿಂಗೆ ಇರ್ಬೇಕು. ಇವಾಗ ನನ್ನ ಕೈನೂ ಬಿಡ್ತಿಲ್ಲ, ಹಂಗ್ ನೆಕ್ತಾವನೆ. ಫೋಟೋಗ್ರಾಫರ್ ಏನು ಲೇ ಅಲ್ಲಿ ತಾಂಡ್ ತಿನ್ನೋಗಲ್ಲೇ ಮಚ್ಚ. ನೀನು ಅಡ್ಡ ನಿಂತ್ಕೊಂಡ್ರೆ ವಿಡಿಯೋ ಎಲ್ಲಿಂದ ಮಾಡಲಿ? ರಿಂಗ್ಲೇಟ್ ವರ್ಕ್ ಆಗ್ತೈತೆ ಪಕ್ಕ. ಹಾಂ, ಏನು ಬರ್ತಾ ಇರಲಿಲ್ಲ ಫಸ್ಟಿಗೆ ಇದರಲ್ಲಿ. ಏನೋ ಒಂಥರ ಚೆನ್ನಾಗಿದೆ. ಅವ್ರದ್ದೆಲ್ಲ ಅಕ್ಕಿ ಎಲ್ಲ ಇದೆ, ಅಕ್ಕಿ ಇಲ್ಲ ಅದರಲ್ಲೇ ಇದೆಯಲ್ಲ ಸೈಡಲ್ಲಿ. ಅಕ್ಕ ಕಾಳಿಗೆ ಬೀಳಲೇ ಇಲ್ಲ. ಅಯ್ಯೋ ಅಕ್ಕ ಗಂಡ ಹೆಂಡ್ತಿ ಅಂತೆ. ತಗೊಳ್ಳಿ ಮೇಡಮ್. ಸುಮ್ಮನೆ ಗೊತ್ತು. ಹಂಗೆಲ್ಲ ಇದು ಮಾಡ್ತಾರೆ. ಸುಮ್ಮನಿರೋದು ನೋಡೋನು ಎದ್ದೊಡಕ್ತಾನೇನೋ. ಏ ಕಾಲಿಗೆ ಬೀಳಲ್ಲ. ಅಲ್ಲ ಅವನೇ ಹೇಳಿದ್ದು. ಏನೇನು ವೆರೈಟಿ ಹೇಳ್ತೀನಿ ಬಾ. ಸಬ್ಬಕ್ಕಿ ಶಾವಿಗೆ ಪಾಯಸ, ಹಪ್ಪಳ, ಮನೇಲಿ ಮಾಡಿದ ಹಪ್ಪಳ, ಪುಳಿಯೋಗರೆ, ಆಂಟಿ ಕೊಟ್ಟಿದ್ದು ಈರುಳ್ಳಿ ಬಜ್ಜಿ, ಹಾಗೆಯೇ ಕಜ್ಜಾಯ. ಇಷ್ಟು ನಮ್ಮ ಊಟ. ನೋಡಿದ್ರಲ್ಲ ನಮ್ಮನೇಲಿ ಯಾವ ರೀತಿ ದೀಪಾವಳಿನ ಆಚರಿಸಿದ್ವಿ ಅಂತ ಹೇಳ್ಬಿಟ್ಟು. ಸಾಕಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ತುಂಬಾ ಟೈಮ್ ಆಗಿಬಿಟ್ಟಿತ್ತು. ನಾನು ಪೂಜೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗಲೇ 6 ಗಂಟೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬೇಗ ಬೇಗ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಂಡಿಲ್ಲ. ಹಾಗೆಯೇ ಕ್ಲಾರಿಟಿ ವಿಡಿಯೋಗಳನ್ನು ಕೂಡ ತೊಗೊಳಕ್ಕಾಗಲಿಲ್ಲ. ಎಷ್ಟೊಂದು ದೀಪಗಳೆಲ್ಲ ಹಚ್ಚಿದೆ, ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದರೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನು ಶೇರ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಾನಿವತ್ತು ವೇರ್ ಮಾಡಿರುವಂಥ ಸ್ಯಾರಿ ಬಂದುಬಿಟ್ಟು ನಾನು ದಾವಣಗೆರೆಯಲ್ಲಿ ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ನಲ್ಲ, ಅದೇ ಒಂದು ಸ್ಯಾರಿನ ನಾನಿವತ್ತು ವೇರ್ ಮಾಡಿದ್ದೀನಿ. ನನಗಂತೂ ಇದು ತುಂಬಾ ಇಷ್ಟ. ನನಗೆ ಫೇವ್ರೆಟ್ ಕಲರ್ ಅಂದರೆ ಪಿಂಕ್. ಸೊ ಹಾಗೆಯೇ ಇದು ಕೂಡ ಪಿಂಕ್ ಕಲರ್ ಇದೆ. ಹಾಗೆಯೇ ಇದು ಬಾಂದಿನಿ ಪ್ರಿಂಟ್ ಇದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ವೇರಿಂಗಿಗೂ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಈ ರೀತಿ ಹಬ್ಬಗಳಲ್ಲೆಲ್ಲ ವೇರ್ ಮಾಡ್ಬೋದು. ಹಾಗೆಯೇ ಈಸಿ ಟು ಡ್ರೇಪ್ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು. ನಾನಂತೂ ಟೈಮ್ ಬೇಗ ಅಷ್ಟೊಂದು ಇರಲಿಲ್ಲ, ಸೊ ಹಂಗಾಗಿ ಬೇಗ ರೆಡಿ ಆದೆ. ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದು. ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದರ ನೆಕ್ಸ್ಟ್ ಡೇ ಹಾಗೆಯೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಒಂದು ಟೇಬಲ್ ಬುಕ್ ಮಾಡಿದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ಟೇಬಲ್ಗೆ ಒಂದು ಪಾಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪಾಟ್ನು ಕೂಡ ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಅನ್ಬಾಕ್ಸ್ ಮಾಡಿಬಿಟ್ಟು ನಾವೊಂದು ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಕೋಮಾ ಶೋರೂಮ್ಗೆ ಅಂತಲೇ ಹೋಗಿದ್ವಿ. ನಮಗೆ ಪರ್ಟಿಕ್ಯುಲರ್ ಆಗಿ ಆಲ್ರೆಡಿ ನೋಡಿದ್ವಿ, ಮೈಂಡಲ್ಲೆಲ್ಲ ಫಿಕ್ಸ್ ಆಗಿತ್ತು ಇದೇ ಟಿ ವಿನ ತೊಗೊಳ್ಬೇಕಂತ ಹೇಳ್ಬಿಟ್ಟು. ನಮ್ಮ ಬಜೆಟ್ಗೂ ಕೂಡ ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಕ್ರೋಮಾದಲ್ಲೇ ಟಾಟಾ ಅವ್ರದ್ದು ಪ್ರಾಡಕ್ಟನ್ನೇ ನೋಡ್ತಾ ಇದ್ವಿ. ಅದು ಬಜೆಟ್ಗೂ ಕೂಡ ಓಕೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟಾಟಾ ಅವರ ಪ್ರಾಡಕ್ಟ್ ಬಗ್ಗೆ ಹಾಗೆ. ಸೊ ಹಂಗಾಗಿ ಅಲ್ಲೇ ನೋಡ್ತಾ
ಮಾಡ್ತಾ ಇದ್ವಿ. ಟಿ ವಿನೆಲ್ಲ ನೋಡಿದ್ವಿ. ಸಚಿನ್ಗೆ ಸೌಂಡ್ ಸಿಸ್ಟಮ್ ಅಂದರೆ ತುಂಬಾ ಇಷ್ಟ, ಮ್ಯೂಸಿಕ್ದು. ಸೊ ಹಂಗಾಗಿ ಅದನ್ನು ಕೂಡ ನೋಡೋಣ, ತೊಗೊಳ್ತಾ ಇದ್ದೀವಲ್ವ ಟಿ ವಿನ, ಅದ್ರ ಜೊತೆಗೆ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ವಿ. ಹಾಗೆಯೇ ಸ್ವಲ್ಪ ಡಾಕ್ಯುಮೆಂಟ್ ಬೇಕಿತ್ತು, ರೆಡಿ ಮಾಡಿಸ್ಕೊಳ್ಬೇಕಿತ್ತು. EMI ಮೇಲೆ ತೊಗೊಳ್ತಾ ಇರೋದು. ಸೊ ಹಂಗಾಗಿ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದು ಫೈನಲಿ ಸಿಸ್ಟಮ್ ಬಂತು. ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೀನೇ ಕೇಳಿಸ್ಕೋದು, ನಾವ್ಯಾರು ಕೇಳಿಸ್ಕೊಳ್ಳೋದ, ನಾವೆಲ್ಲ ಮ್ಯೂಟ್ ಮಾಡ್ಕೊಂಡಿರ್ತೀವಿ. ಬೇಡದೇ ಇರೋದನ್ನೆಲ್ಲ ತಗೊಳ್ತೀಯ ನೋಡಿ ಸುಮ್ಮನೆ. ಅದೇ ಅದೇ ನಮ್ಮ ಅಮ್ಮಂಗಲ್ಲ, ಅವ್ರ ಅಮ್ಮಂಗೆ. ಎಷ್ಟು ಮಾತಾಡ್ತೀಯ? ನಿಮ್ಮಮ್ಮಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀವಿ ನಮ್ಮಗಳಿಗೆ. 2 ಲಕ್ಷ ಡಿಮ್ಯಾಂಡ್ ಮಾಡ್ತೀವಿ ನಾವು, 1 ರೂಪಾಯಿ ಅಲ್ಲ. ನೀವೊಬ್ಬ ಇನ್ನೇನು ಬಿಡ್ಸ್ಕೊಂಬರೋದು ಬಿಡ, ಹೋದ್ರೆ ಹೋಗ್ಲಿ ಅನ್ಕೊಳ್ತೇನೆ. ಏನಕ್ಕ ಹಂಗನ್ನೋರಲ್ಲ ಅಣ್ಣ. ಮಗನ್ ಬಿಟ್ರು ನನ್ನ ಇಲ್ಲ, ಮಗ ನಿಮ್ಗಿಂತ ಜಾಸ್ತಿ ಇಲ್ಲ ಅವಾಗ. ಅದು ಅಪರೂಪಕ್ಕೆ. ಅಲ್ಲ ಅಲ್ಲ ಬಿಡಿ, ಅಪರೂಪಕ್ಕೇನೆ ಅವ್ರದ್ದು ಇದ್ದೇ ಇರುತ್ತೆ. ಏನು ನಮ್ಗೆ ಏನಾದ್ರೂ ಟೆನ್ಷನ್ ಆಗಲ್ಲ. ಅದಕ್ಕೆ ಹೇಳಿದ್ದು ನಾನು. ಮೇಲೆ ಕೆಳಗೆ ಆಕಾಶ ಇಲ್ಲಿ ಮಾಡಬೇಕಿದೆ. ಇನ್ನು ಲಾಕ್ ಆಗಿರುತ್ತೆ, ಅದೇನು ಸೀಕ್ರೆಟ್ ಸ್ವೀಟ್ ಕೇಸ್ ಎಲ್ಲ ಬರುತ್ತಿಲ್ಲ ಆ ಥರ. ಕಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಮಾಡಲೇಬೇಕಿತ್ತು. ಇದು ಮತ್ತೆ ಇದನ್ನ ಹೆಂಗೆ ಟಿ ವಿನ ನಾವು ಆರ್ಡರ್ ಮಾಡಿದ ದಿನವೇ ನಮಗೆ ಸಿಸ್ಟಮ್ ಎಲ್ಲನೂ ಕೂಡ ಕೊಟ್ಬಿಟ್ರು. ಸಿಸ್ಟಮ್ನು ಕೂಡ ಅವತ್ತೇ ಪೀಸ್ ಇತ್ತು ಶೋರೂಮಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಟಿ ವಿ ಇರಲಿಲ್ಲ ಅಂತ ಹೇಳ್ಬಿಟ್ಟು 2 ಡೇಸ್ ವೆಯ್ಟ್ ಮಾಡೋಕ್ಕೆ ಹೇಳಿದರು. ಸೊ ನಮ್ಮ ಹಳೆ ಟಿ ವಿಗೆ ಗುಡ್ ಬೈ ಹೇಳುವಂಥ ಟೈಮ್ ಬಂತು. ಸೊ ಹಂಗಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು 2 ಡೇಸಲ್ಲಿ ಡೆಲಿವರಿ ಕೊಟ್ಟರು. ಅದನ್ನು ಕೂಡ ಡೆಲಿವರಿ ಇಸ್ಕೊಂಡು ಅವತ್ತೇ ನಮಗೆ ಸಿಸ್ಟಮ್ದು ಕೂಡ ವಾರಂಟಿ ರಿಜಿಸ್ಟರ್ ಮಾಡೋಕ್ಕೂ ಕೂಡ ಬಂದಿದ್ದರು. ಅದನ್ನು ಕೂಡ ಮಾಡಿಕೊಟ್ಟು ಹೋದರು. ಅದನ್ನು ನೆಕ್ಸ್ಟ್ ಡೇ ಟಿ ವಿ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ನಾವು ಎಕ್ಸ್ಟ್ರಾ ಸ್ಟ್ಯಾಂಡನ್ನು ಬೈ ಮಾಡಿದ್ವಿ ಅವ್ರ ಹತ್ರನೇ. 1,500 ಅನಿಸುತ್ತೆ, ಸಾರಿ 2,000 ಅನಿಸುತ್ತೆ. ನಾವು ಯಾವ ಕಡೆ ಬೇಕೋ ಆ ಕಡೆ ನಾವು ಮೂವ್ ಮಾಡ್ಕೊಳ್ಬೋದು, ಈ ಸ್ಟ್ಯಾಂಡನ್ನು ನಾವು ಫಿಕ್ಸ್ ಮಾಡಿಕೊಂಡ್ರೆ. ಸೊ ಹಂಗಾಗಿ ಹೇಗೂ ಹೊಸ ಟಿ ವಿ ಹೊಸ ಸಿಸ್ಟಮು ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಮಾಡಿಬಿಟ್ಟು ನೆಕ್ಸ್ಟ್ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ಒಂದು ಕ್ವಿಕ್ಕಾಗಿ ಏನಾದರೂ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿತ್ತು. ಸೊ ಹಂಗಾಗಿ ಬಾಳೆಹಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ದ್ರಾಕ್ಷಿ ಇತ್ತು. ಸೊ ಅದನ್ನು ಕೂಡ ಸೇರಿಸ್ಕೊಂಡು ಪೂಜೆಗೆ ಎಲ್ಲನೂ ಕೂಡ ರೆಡಿ ಆಯಿತು. ಅದನ್ನು ಕೂಡ ನೈವೇದ್ಯ ಮಾಡಿಕೊಂಡು ನೆಕ್ಸ್ಟ್ ನಾನು ಆವಾಗಲೇ ಹೇಳಿದ್ನಲ್ವ, ಇದನ್ನು ಯಾವ ಕಡೆ ಬೇಕೋ ಆ ಕಡೆ ಮೂವ್ ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಪೇಂಟ್ ಮಾಡೋದಕ್ಕೆ ಗೋಡೆನ ತುಂಬಾ ಈಸಿ ಆಗುತ್ತೆ. ಆ ಕಡೆ ಈ ಕಡೆ ನಮಗೆ ಕತ್ತು ನೋವು ಬರುತ್ತೆ. ಕತ್ತನ್ನು ಒಂದೇ ಕಡೆ ಇಟ್ಕೊಂಡು ನೋಡಬೇಕಾದ್ರೆ ಸ್ವಲ್ಪ ಕ್ರಾಸ್ ಆಗಿ ಎಲ್ಲಾದರೂ ಟಿ ವಿ ಇದ್ದರೆ ಸೊ ಆವಾಗ ನಾವು ಮೂವ್ ಮಾಡಿಕೊಂಡು ನೋಡ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ. ನೀವು ಈ ಸ್ಟ್ಯಾಂಡನ್ನು ಬೈ ಮಾಡಿದರೆ ಖಂಡಿತವಾಗ್ಲೂ ಟಿ ವಿಯನ್ನು ತೊಗೊಳ್ತಿದ್ದೀರಾ ಅಂದರೆ ಈ ಸ್ಟ್ಯಾಂಡನ್ನು ಕೂಡ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ನಾನು ನಮ್ಮ ಹೋಮ್ ಥಿಯೇಟರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾರಾದರೂ ಬೈ ಮಾಡಬೇಕು ಅಂತ ಇದ್ದರೆ ಖಂಡಿತ ಬೈ ಮಾಡ್ಬೋದು. ಸೊ ನಾನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಸೋನಿ ಅವರ ಹೋಮ್ ಥಿಯೇಟರ್ ಸೆಟ್ ಆಗಿರುತ್ತೆ. ಇಲ್ಲಿ ನಮಗೆ ಮೊದಲನೇದಾಗಿ ಸಬ್ವೂಫರ್ನ ನೋಡ್ಬೋದು. ಹಾಗೆ ಒಂದು ಸೌಂಡ್ ಬಾರ್ನು ಕೂಡ ಕೊಟ್ಟಿರ್ತಾರೆ. ಇದರ ಜೊತೆಗೆ ನಮಗೆ 2 ಸ್ಪೀಕರ್ ಕೂಡ ಇದೆ. ಇದು ವಯರ್ ಬರುತ್ತೆ. ವಿತೌಟ್ ವಯರ್ಸ್ದು ಕೂಡ ತುಂಬ ಆಪ್ಷನ್ಸ್ ಇರುತ್ತೆ. ನಾವು ವಯರ್ದನ್ನೇ ಚೂಸ್ ಮಾಡಿದ್ವಿ. ನಮ್ಮ ಮನೆಗೆ ವಯರ್ಲೆಸ್ ಏನು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಸೊ ಹಂಗಾಗಿ ಇದನ್ನೇ ಚೂಸ್ ಮಾಡಿದ್ವಿ. JBL ಆಗಿರ್ಬೋದು, ಸೋನಿ ಅಥವಾ ಕ್ರೋಮದು ಕೂಡ ನಿಮಗೆ ಹೋಮ್ ಥಿಯೇಟರ್ ಸಿಸ್ಟಮ್ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ. ನಮಗೆ ಪರ್ಸ್ನಲಿ ಈ ಒಂದು ಸೌಂಡ್ ಸಿಸ್ಟಮು ತುಂಬ ಇಷ್ಟ ಆಯಿತು. ಅದರ ಒಂದು ಬೀಟ್ ಸೌಂಡ್ ಏನಿದೆ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ಇದನ್ನೇ ಚೂಸ್ ಮಾಡಿದ್ವಿ. ನನಗೆ ಖಂಡಿತವಾಗ್ಲೂ ಇದು ಇಷ್ಟ ಇರಲಿಲ್ಲ. ಯಾಕೆಂದರೆ ಟಿ ವಿ ಸೌಂಡ್ನೇ ನಾವು ಆಲ್ಮೋಸ್ಟ್ ತುಂಬಾ ಕಡಿಮೆನೇ ಇಡ್ತೀವಿ. ಹಾಗೆಯೇ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ. ಆದರೆ ಸಚಿನ್ಗೆ ಸೌಂಡ್ ಸಿಸ್ಟಮ್ ಅಂದರೆ ಅಥವಾ ಅದು ಹೋಮ್ ಥಿಯೇಟರ್ ಸಿಸ್ಟಮ್ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಅವ್ರ ಇಷ್ಟ ಯಾಕೆ ಬೇಡ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಇದನ್ನು ಕೊನೆಯದಾಗಿ ಇದನ್ನು ತೊಗೊಂಡು ಬಂದ್ವಿ. ಬೇಡ ಅಂತಲೇ ಅಂದ್ಕೊಂಡು ಇದರ ಕಾಸ್ಟ್ ಬಂದುಬಿಟ್ಟು ನಾನು ಮೊದಲೇ ಹೇಳಿದೆ ಅಲ್ವಾ, 14,000 to 15,000 ಆಗುತ್ತೆ. ಇದರಲ್ಲಿ ನಿಮಗೆ ಬ್ಲೂಟೂತ್
ಇದರಲ್ಲಿ ನಿಮಗೆ ಬ್ಲೂಟೂತ್ ಆಪ್ಷನ್ ಇದೆ, ಹಾಗೆಯೇ ಟಿವಿ ಕೂಡ ಕನೆಕ್ಟ್ ಮಾಡ್ಕೊಳ್ಬೋದು, ಅಥವಾ ನೀವು ಮೆಮೊರಿ ಕಾರ್ಡ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಪೆನ್ ಡ್ರೈವ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು, ಅದು ಕೂಡ ಆಪ್ಷನ್ ಇದೆ. ನಾವಿಲ್ಲಿ ಹೋಲ್ಡ್ ಮಾಡಿಸ್ಬೇಕಿತ್ತು ಟಿ ವಿ ಹತ್ರ, ಅವ್ರ ಹತ್ರ ಬಿಟ್ಟಿರಲಿಲ್ಲ ಅಂತ ಡ್ರಿಲ್ ಮಾಡೋದಕ್ಕೆ. ಸೊ ಹಂಗಾಗಿ ನಾವು ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹಾಗೆಯೇ ಟೀ ಟೇಬಲ್ ಇತ್ತು, ಸಣ್ಣದು ಟೇಬಲ್, ಅದರ ಮೇಲೇ ಇಟ್ಟಿದ್ದೀವಿ. ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಒಂದ್ಸಲಿ ವಾಲ್ಗೂ ಕೂಡ ಹ್ಯಾಂಗ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಟೇಬಲ್ ಮೇಲೆ ಕೂಡ ಇಟ್ಕೊಳ್ಬೋದು. ಮನೇಲೆಲ್ಲ ಏನಾದರೂ ಫಂಕ್ಷನ್ಗಳು ಮಾಡಿದಾಗ ಅಥವಾ ಮಕ್ಕಳಿದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗುತ್ತೆ. ಯಾಕೆಂದರೆ ಸೌಂಡ್ ಸಿಸ್ಟಮ್ ಆಗಿರುತ್ತೆ ಅಲ್ವಾ, ಕೆಲವೊಬ್ಬರಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ, ಸಾಂಗ್ಸ್ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತಲ್ಲ, ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ನಾನು ಟಿ ವಿಯ ಬಗ್ಗೆ ಹೇಳ್ಬೇಕಂದ್ರೆ, ಇದು 4K ಟಿ ವಿ ಆಗಿರುತ್ತೆ, ಅಲ್ಟ್ರಾ HD ಟಿ ವಿ. ಇದರಲ್ಲಿ QLED ಅಂತಲೂ ಕೂಡ ಒಂದು ಆಪ್ಷನ್ ಬರುತ್ತೆ. ಇದಕ್ಕಿಂತ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ಕೊಡುತ್ತೆ ಸ್ಕ್ರೀನ್ಗೆ. ಹಾಗೆಯೇ ಇದು ಹಾರ್ಡ್ ಡಿಸ್ಪ್ಲೇ ಆಗಿರುತ್ತೆ ಟಿ ವಿದು. ನಾವು ಯಾವಾಗಲೇ ಚೂಸ್ ಮಾಡಬೇಕಾದ್ರೂ, ಕೆಲವೊಬ್ಬರು ಯಾರೆಲ್ಲ ಇನ್ನು ಟಿ ವಿ ತೊಗೊಳ್ಬೇಕು ಅಥವಾ ಟಿ ವಿನ ನೋಡಬೇಕು ಅಥವಾ ಟಿ ವಿ ಹೊಸದಾಗಿ ಬೈ ಮಾಡಬೇಕು ಅನ್ನೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಟಿ ವಿ ಸ್ಮಾರ್ಟ್ ಟಿ ವಿ ಅಥವಾ ಆ್ಯಂಡ್ರಾಯ್ಡ್ ಟಿ ವಿಗಳನ್ನು ತೊಗೊಳ್ತಾ ಇದ್ದೀರಾ ಅಂಥವರು ಹಾರ್ಡ್ ಡಿಸ್ಪ್ಲೇನೇ ಚೂಸ್ ಮಾಡಿ. ಈ ಹಾರ್ಡ್ ಡಿಸ್ಪ್ಲೇಲಿ ಟಾಟಾ ಮತ್ತು ಸೋನಿ ಅವ್ರದ್ದಷ್ಟೇ ನಿಮಗೆ ಹಾರ್ಡ್ ಡಿಸ್ಪ್ಲೇ ಸಿಗುತ್ತೆ ಟಿ ವಿಲಿ. ಇನ್ನೆಲ್ಲದೂ ಕೂಡ ಲಿಕ್ವಿಡ್ ಡಿಸ್ಪ್ಲೇ ಆಗಿರುತ್ತೆ. ಲಿಕ್ವಿಡ್ ಡಿಸ್ಪ್ಲೇ ಆದರೆ ನಾನು ತೋರಿಸ್ತೀನಿ. ಈ ಥರ ಟಿ ವಿಯನ್ನು ಟಚ್ ಮಾಡಿದಾಗ ನಮಗೆ ಯಾವುದೇ ಸ್ಕ್ರ್ಯಾಚ್ ಆಗಿರ್ಬೋದು ಅಥವಾ ಏನೇ ಒಂದು ಮಾರ್ಕ್ ಬರ್ತಾ ಇಲ್ಲ. ಬಟ್ ಲಿಕ್ವಿಡ್ ಡಿಸ್ಪ್ಲೇ ನೀವು ಒಂದು ಟಿ ವಿನ ಚೂಸ್ ಮಾಡಿದರೆ ನಿಮಗೆ ಅದೇ ರೀತಿ ಮಾರ್ಕ್ ಸಿಗುತ್ತೆ. ಹಾಗೆಯೇ ಏನಾದರೂ ಸ್ವಲ್ಪ ಲೈಟಾಗಿ ಟಚ್ ಆದರೂ ಕೂಡ ಟಿ ವಿ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಚೂಸ್ ಮಾಡಬೇಕಾದ್ರೆ ಒಂದು ಬೆಸ್ಟ್ ಟಿ ವಿ ಚೂಸ್ ಮಾಡೋದು ತುಂಬಾ ಒಳ್ಳೆಯದು. ಲೈಫ್ ಟೈಮ್, ಯಾಕೆಂದರೆ ನಾವು ವರ್ಷಕ್ಕೊಂದ್ಸಲ ಏನು ಟಿ ವಿ ಬೈ ಮಾಡೋದಿಲ್ಲ. ಒಂದು ಒಳ್ಳೆ ಕ್ವಾಲಿಟಿಯದು ಬೈ ಮಾಡಿದರೆ ತುಂಬ ಲೈಫ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಟಾಟಾ ಅವ್ರದ್ದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಟಿ ವಿ. ಇದು ನಮಗೆ ಅರೌಂಡ್ 50,000 ಆಯಿತು. 38,000 ಆಯಿತು. 38,999 ಏನೋ ಇತ್ತು. ಬಟ್ ನಾವು ಸಿಸ್ಟಮ್ನು ಕೂಡ ಬೈ ಮಾಡಿದ್ದಕ್ಕೆ ಎಕ್ಸ್ಟ್ರಾ ನಾವು 15,000ನ ಪೇ ಮಾಡಬೇಕಾಯಿತು. ಹಾಗೆಯೇ ಇದರಲ್ಲಿ ನಿಮಗೆ 1 ಇಯರ್ ವಾರಂಟಿ ಬರುತ್ತೆ ಟಿ ವಿದು. ಸೊ ಹಂಗಾಗಿ ನಾವು ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ತೊಗೊಂಡ್ವಿ. ನೀವು ಅದಕ್ಕೆ ಎಕ್ಸ್ಟೆಂಡೆಡ್ ವಾರಂಟಿಗೆ ನೀವು 2,000 ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. 1 ಇಯರ್ ಅಷ್ಟೇ ವಾರಂಟಿ ಇರೋದು. ಸೊ ಹಂಗಾಗಿ ನಾವು ವಾರಂಟಿ ಕೂಡ ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ವಿ. ಇದರಲ್ಲಿ ನಿಮಗೆ ಡಾಲ್ಬಿ ಅವರ ಆಡಿಯೋನ ನೋಡ್ಬೋದು, ಸ್ಕ್ರೀನ್ ಕ್ವಾಲಿಟಿನೂ ಕೂಡ ನೋಡ್ಬೋದು. ಕೆಲವೊಂದು 4K ವಿಡಿಯೋಸ್ ಯೂಟ್ಯೂಬಲ್ಲೆಲ್ಲ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನೀವು ನಾರ್ಮಲ್ ಟಿ ವಿ ಚಾನಲ್ಸ್ಗಳನ್ನು ನೋಡ್ತೀವಿ ಅಂದರೆ ಅದರಲ್ಲಿ ನೀವು HD ಕ್ವಾಲಿಟಿನ ರೀಚಾರ್ಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ಒಂದು ಆ್ಯಂಡ್ರಾಯ್ಡ್ ಟಿ ವಿಗಳಿಗೆ ಅಥವಾ ಅಲ್ಟ್ರಾ HD ಟಿ ವಿಗಳಿಗೆ ನೀವು HD ಕ್ವಾಲಿಟಿ ಇರುವಂಥ ಚಾನಲ್ಗಳನ್ನು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಆವಾಗ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲಾಗೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ ವೀಡಿಯೋಸು. ನಿಮಗೆ ತುಂಬ 4K ವೀಡಿಯೋಸ್ ಅಥವಾ ತುಂಬ ಕ್ಲಾರಿಟಿಯಾಗಿರಬೇಕು ವೀಡಿಯೋ ಅಂದರೆ HD ಕ್ವಾಲಿಟಿನ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ಯೂಟ್ಯೂಬಲ್ಲಿ ನಿಮಗೆ ಜಿಯೋ ಸಿನಿಮಾ ಬೇರೆ ಥರ ಆ್ಯಪ್ಗಳಲ್ಲಿ ನಾರ್ಮಲಾಗಿ ವೀಡಿಯೋಸ್ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ. ಇದರಲ್ಲಿ ಏನು ಎಕ್ಸ್ಟ್ರಾ ಏನಿರೋದಿಲ್ಲ. ಸಚಿನ್ಗೆ ಟಾಟಾ ಅವರ ಪ್ರಾಡಕ್ಟ್ಸ್ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ತುಂಬಾ ನಂಬಿಕೆ ಇಟ್ಟಿರ್ತಾರೆ. ನೆಕ್ಸ್ಟ್ ಡೌಟೇ ಬೇಡ ಅವರಿಗೆ. ಸೊ ಹಂಗಾಗಿ ನಾವು ಟಾಟಾ ಅವ್ರದ್ದೇನೆ ತೊಗೊಂಡ್ವಿ. ಸೋನಿಗೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದಿತ್ತು, ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಅಷ್ಟೊಂದು ನಾವು ಟಿ ವಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ. ಹತ್ತತ್ರ ನೀವು 55 ಇಂಚಸ್ ಎಲ್ಲ ತೊಗೊಳ್ತೀವಿ ಅಂದರೆ 68,000 ಈ ರೀತಿ ಎಲ್ಲ ಆಗುತ್ತೆ. ಸೊ ಹಂಗಾಗಿ ಸಾಕು ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದನ್ನೇ ತೊಗೊಂಡ್ವಿ. ಈ ಒಂದು ಟಿ ವಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಕ್ರೋಮ್ ಅವರ ಟಾಟಾ ಪ್ರಾಡಕ್ಟೇ ನೋಡ್ಬೋದು. ಅವರ ಲೋಗೋ ಕೂಡ ಇದೆ ಟಿ ವಿಲಿ. ಟಾಟಾ ಅವರ ಎಲ್ಲ ಪ್ರಾಡಕ್ಟ್ ಬಗ್ಗೆ ಮಾತಾಡೋಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಶೋರೂಮಲ್ಲಿ ನಾವು 43 ಇಂಚಸ್ದು ಕೂಡ ಟಿ ವಿನ ನೋಡಿದ್ವಿ. ಅದು ನನಗೆ ತುಂಬ ಇಷ್ಟ ಆಗಿತ್ತು. QLEDದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಅದರಲ್ಲಿ ಅದೇ 43 ಇಂಚಸ್ ಅಲ್ವಾ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ 55ದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಟಿ ವಿನೇ ಚೂಸ್ ಮಾಡಿದ್ವಿ.
ಇದರಲ್ಲಿ ನೀವು ಗೂಗಲ್ ಅಸಿಸ್ಟೆಂಟು ಕೂಡ ನೋಡ್ಬೋದು. ಸೊ ನಾನಿಲ್ಲಿ ನೋಡ್ತಾ ಇರ್ಬೋದು, ನಾನು ಮಾತಾಡ್ತಾ ಇರೋದು ಕೂಡ ಸರ್ಚ್ ಆಗ್ತಾ ಇದೆ. ಹೇ ಗೂಗಲ್ ಲತಾ ಸಚಿನ್. ನೋಡ್ಬೋದು ಲತಾ ಸಚಿನ್ ಅಂದರೆ ನನ್ನ ಚಾನೆಲ್ ಕೂಡ ಸರ್ಚ್ ಆಗ್ತಾ ಇದೆ ಯೂಟ್ಯೂಬಲ್ಲಿ. ಸೊ ನೀವು ಗೂಗಲ್ ಅಸಿಸ್ಟೆಂಟ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ ಅಂದರೆ ಖಂಡಿತ ಈ ಒಂದು ಟಾಟಾ ಅವರ ಒಂದು ಟಿ ವಿನ ಕಡಿಮೆ ಬಡ್ಜೆಟಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಟಾಟಾ ಅವ್ರದ್ದು ಕೂಡ ಖಂಡಿತವಾಗ್ಲೂ ಚೂಸ್ ಮಾಡ್ಬೋದು. ಇದರಲ್ಲಿ ಆರ್ಡ್ ಡಿಸ್ಪ್ಲೇ ಇರೋದ್ರಿಂದ ಮಕ್ಕಳೆಲ್ಲ ಸ್ವಲ್ಪ ಟಚ್ ಮಾಡಿದರೂ ಕೂಡ ಆದಷ್ಟು ಏನೂ ಆಗೋದಿಲ್ಲ. ಸೊ ಹಂಗಾಗಿ ನೀವು ಲಿಕ್ವಿಡ್ ಡಿಸ್ಪ್ಲೇ ಹೋದರೆ ಮಕ್ಕಳೆಲ್ಲ ಆಟ ಆಡುವಾಗ ಏನಾದರೂ ಬೀಳ್ಸಿದ್ರು ಅಂದರೆ ಖಂಡಿತ ಸ್ವಲ್ಪ ಹಾಳಾಗುವಂಥ ಚಾನ್ಸಸ್ ಬೇಗ ಇರುತ್ತೆ. ಸೊ ಹಂಗಾಗಿ ಈ ಒಂದು ಟಿ ವಿ ತುಂಬಾ ಸೇಫ್ ಅಂತ ಹೇಳ್ಬೋದು ಮಕ್ಕಳಿರುವಂಥ ಮನೆಗಳಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನಮ್ಮ ಟೆರಸ್ ಕಿಚನ್ ಮಾಡ್ಕೊಂಡಿದ್ದೀವಿ. ಸೊ ಟೆರಸ್ ಮೇಲೆ ಇವತ್ತು ಕುಕ್ ಮಾಡಿಕೊಂಡು ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಸೆಟ್ ಮಾಡಿದ್ದೀವಿ. ನಮ್ಮ ಮನೆಯಿಂದ ಕನೆಕ್ಷನ್ ಮಾಡಿಕೊಂಡು ಏನೇನೋ ಜುಗಾಡ್ ಮಾಡಿಕೊಂಡು ಲೈಟಿಂಗ್ ಕೂಡ ಸೆಟ್ ಮಾಡ್ಕೊಂಡಿದ್ದೀವಿ. ರಿಂಗ್ ಲೈಟ್ ಇದ್ದಲ್ಲ ಹಾಗೆಯೇ ಅದನ್ನು ಹಾಗೆಯೇ ಇಲ್ಲಿ ನೋಡ್ಬೋದು ಸಿಸ್ಟಮ್ ಕೂಡ ಇದೆ. ಹೋಮ್ ಥಿಯೇಟರ್ ಸಿಸ್ಟಮ್ ಕೂಡ ಮೇಲೆ ತೊಗೊಂಡು ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಹಾಗೆಯೇ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಅಕ್ಕ ಅವ್ರ ಮನೆಯಿಂದ ಅಂದರೆ ಅವಿಶ್ ಅವ್ರ ಮನೆಯಿಂದ ಸ್ಟೌವು, ಸಿಲಿಂಡರು ಎಲ್ಲ ಏನೇನು ಐಟಮ್ಸ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಮಿಕ್ಸಿ ಕೂಡ ಎಲ್ಲ ಎತ್ಕೊಂಡು ಬಂದಿದ್ದೀವಿ. ಹಾಗೆಯೇ ಕುಕ್ಕಿಂಗ್ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಚಿನ್ ಕೂಡ ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ರು, ಅಕ್ಕನೂ ಕೂಡ ಗ್ರೇವಿ ಮಾಡೋದಕ್ಕೆ ಎಲ್ಲನೂ ಹೆಲ್ಪ್ ಮಾಡಿದ್ರು. ನಾನು ಚಪಾತಿ ಎಲ್ಲ ಕೊಡ್ತಾ ಇದ್ದೆ. ಚಪಾತಿ, ರೈಸ್, ಎಗ್ ಗ್ರೇವಿ ಎಲ್ಲನೂ ಕೂಡ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಫ್ರೀ ಟೈಮಲ್ಲಿ ಈ ರೀತಿ ಫ್ಯಾಮಿಲಿ ಹಾಗೆಯೇ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು ಏನೆಲ್ಲ ವೆರೈಟಿ ಇತ್ತು ಹೇಗೆ ಅಂತ ಹೇಳ್ಬಿಟ್ಟು. ಚಿನ್ನಿ ಹೆಂಗಿದೆ ಊಟ? ಸಗತ್ತಾಗಿದೆಯಾ? ಇಲ್ಲ ಏನೋ ಅಂತ ಹೇಳ್ತೀಯಲ್ಲ ಹಾಗೆ ಪ್ಲೀಸ್ ಹೇಳು ಚಿನ್ನಿ, ಹೇಳು ಚಿನ್ನಿ. ಆಫ್ ಮಾಡಿದ್ದೀನಿ, ಹೇಳು ವಿಡಿಯೋ. ಏನೋ ಹೇಳ್ದಿಯಲ್ಲ ಅಂತ. ಯಾರೆಲ್ಲ ಟಿ ವಿನ ತೊಗೊಳೋದಕ್ಕೆ ಸರ್ಚ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಅಥವಾ ನಿಮ್ಗೇನಾದರೂ ಹೆಲ್ಪ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೌಟ್ಸ್ ಇದ್ರೂ ಕೂಡ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೆ ಶೇರ್ ಮಾಡ್ಕೊಳ್ತೀನಿ.